ಧನುರಾಶಿ ದೂರ ದೂರಿಗೆ ಪ್ರಯಾಣ ಮಾಡುವಂತಹ ಸಾಧ್ಯತೆಗಳು ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಕುಟುಂಬದ ವಾತಾವರಣ ಚೆನ್ನಾಗಿರುವ ಹಾಗೆ ನೀವೇ ಕಾಪಾಡಿಕೊಳ್ಬೇಕು. ನಿಮ್ಮ ಕೈಯಲ್ಲಿದೆ. ಇಡೀ ಕುಟುಂಬದ ಒಂದು ವಾತಾವರಣ ಚೆನ್ನಾಗಿರುವಂತಹ ವ್ಯವಸ್ಥೆ ನಿಮ್ಮ ಕೈಯಲ್ಲಿದೆ. ನೀವೇನಾದರೂ ಮನಸ್ಸು ಮಾಡಲಿಲ್ಲ, ಕುಟುಂಬದ ವಾತಾವರಣ ಚೆನ್ನಾಗಿರೋದಿಲ್ಲ. ಮನೆಯಲ್ಲಿ ಏನೋ ಒಂದು ರೀತಿಯ ಕಿರಿಕಿರಿ, ಗಲಾಟೆ, ಅಶಾಂತಿ, ಅಸಮಾಧಾನ ಇವೆಲ್ಲವೂ ಕಾಣುವಂಥದ್ದಾಗತ್ತೆ. ಮನೆಯವರಿಗೋಸ್ಕರವಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡಿ. ನಿಮ್ಮ ವೈಯಕ್ತಿಕವಾದಂತಹ ಜೀವನ ಬೇರೆ, ಮನೆಯವರಿಗೋಸ್ಕರವಾಗಿ ಸ್ವಲ್ಪ ಸಮಯವನ್ನು ಮೀಸಲಾಗಿಡಬೇಕಾದಂಥದ್ದು ಮುಖ್ಯ. ಕೆಲವು ಸಣ್ಣ ಪುಟ್ಟ ತಪ್ಪುಗಳಿಂದ ಹಣ ವ್ಯಯವಾಗುತ್ತೆ. ಏನೋ ಪದಾರ್ಥಗಳು ನಷ್ಟವಾಗುತ್ತೆ, ಇಲ್ಲ ಇನ್ನೇನು ವ್ಯತ್ಯಾಸ ಆಗುತ್ತೆ, ಮತ್ತು ಹೊಸದಾಗಿ ತರಬೇಕಾದಂತಹದ್ದು, ಇಲ್ಲ ರಿಪೇರಿ ಇತ್ಯಾದಿಗಳಿಗೆ ಹಣ ಖರ್ಚಾಗ್ತಕ್ಕಂಥದ್ದಿದೆ. ಆರ್ಥಿಕವಾಗಿಯೂ ಲಾಭ ಇರತಕ್ಕಂತಹ ದಿವಸ ಇದು. ನಿಮಗೆ ಸಂಪತ್ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೆ ಅಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಕರ ರಾಶಿ, ಯಾವುದೇ ರೀತಿಯ ಹೊಸ ಕೆಲಸವನ್ನು ಪ್ರಾರಂಭ ಮಾಡಬೇಡಿ. ಇವತ್ತು ಆ ಕೆಲಸವನ್ನು ಆರಂಭ ಮಾಡೋದರಿಂದ ನಿಮಗೆ ಅನುಕೂಲಕ್ಕಿಂತ ಅನನುಕೂಲವೇ ಹೆಚ್ಚು ಅಂತ ಹೇಳಬೇಕು. ಬೇರೆಯವರು ಬಂದು ನಿಮಗೆ ತಿಳುವಳಿಕೆಯನ್ನು ಹೇಳೋ ಹಾಗೆ ಮಾಡಿಕೊಳ್ಬೇಡಿ. ಈ ಕೆಲಸ ಯಾಕಪ್ಪ ಹೀಗೆ ಮಾಡಿದೆ ಅಂತ ಹೇಳಿ ಕೇಳುವ ಹಾಗೆ ಮಾಡಿಕೊಳ್ಬಾರ್ದು. ನಿಮ್ಮ ವಿವೇಚನೆ ಬಹಳ ಗಟ್ಟಿಯಾಗಿರಬೇಕು. ಯಾವುದೇ ಕೆಲಸ ಪ್ರಾರಂಭ ಮಾಡಲಿ, ನೀವು ಬಹಳ ಉತ್ಸಾಹದಿಂದ ಪ್ರಾರಂಭ ಮಾಡಿದ ಹಾಗೆ ಅದೇ ಉತ್ಸಾಹದಿಂದ ಕೊನೆಯನ್ನು ಮುಟ್ಟಿಸುವಂಥ ಮನಸ್ಸು ಇರಬೇಕು ಅಂತ ಅರ್ಥ. ಮಕ್ಕಳಿಂದ ಚಿಂತೆ, ಹಣ ಖರ್ಚಾಗ್ತಕ್ಕಂಥದ್ದು, ಮಕ್ಕಳಿಂದ ಸರಿಯಾದಂತಹ ಯಾವುದೋ ಪ್ರತಿಫಲವಾಗಲಿ ಅಥವಾ ಸರಿಯಾದಂತಹ ಒಂದು ಜವಾಬ್ದಾರಿಯ ಮಾತಾಗಲಿ ಇರೋದಿಲ್ಲ. ಇದು ತುಂಬ ಬೇಸರಕ್ಕೆ ಕಾರಣವಾಗುತ್ತೆ. ವ್ಯಾವಹಾರಿಕವಾಗಿ ತುಂಬ ದುರ್ಬಲರಾಗಿಬಿಡ್ತೀರಿ. ವ್ಯವಹಾರದಲ್ಲಿ ನಿಮ್ಮ ಶಕ್ತಿ, ಸಾಮರ್ಥ್ಯಗಳು ಎಲ್ಲವೂ ಕೂಡ ತೊಳೆದು ಹೋಗುವಂಥದ್ದಾಗ್ಬಿಡುತ್ತೆ. ಆರೋಗ್ಯದ ವಿಚಾರವಾಗಿ ನಿಮ್ಮ ಜಾತಕವನ್ನು ಒಂದು ಸಾರಿ ಪರಿಶೀಲನೆ ಮಾಡಿಸ್ಕೊಳ್ಬೇಕು. ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಇದೆ. ಎಲ್ಲವೂ ದಾಟಿದ ನಂತರದಲ್ಲಿ, ತೊಂದರೆ ಬಲವಾದ ನಂತರದಲ್ಲಿ ಸಮಸ್ಯೆಯನ್ನು ಹೇಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಸರಿಯಾಗಿ ಸೂಕ್ತವಾಗಿ ಸಲಹೆಯನ್ನು ಅಥವಾ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತಿಳ್ಕೊಳ್ಳುವಂಥದ್ದು ಒಳ್ಳೆಯದಾಗಿರುತ್ತೆ. ಹಣ ಹೂಡಿಕೆಗೆ ಬಹಳ ಒಳ್ಳೆಯದಾದಂತಹ ದಿವಸ ಇದು. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಸಭೆ ಸಮಾರಂಭಗಳಲ್ಲಿ ಭಾಗವಹಿಸ್ತಕ್ಕಂತಹ ಅವಕಾಶ ಇದೆ. ಇಚ್ಛೆ ನಿಮ್ಮದು, ಅವಕಾಶ ಅಂತೂ ಸಿಕ್ಕತ್ತೆ ಅಂತ ಅರ್ಥ. ಸಭೆಗಳಲ್ಲಿ ಭಾಗವಹಿಸಿದಾಗ ನಿಮ್ಮ ಜವಾಬ್ದಾರಿಯನ್ನು ಅಥವಾ ನಿಮ್ಮ ಉದ್ದೇಶವನ್ನು ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು, ಸ್ಪಷ್ಟೀಪಡಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತಕ್ಕಂಥದ್ದು. ಸ್ತ್ರೀಯರಿಗೆ ರಕ್ತದೊತ್ತಡ, ಇದರ ಜೊತೆಯಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಡುವಂಥದ್ದಾಗುತ್ತೆ. ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗ್ತಕ್ಕಂಥದ್ದಿದೆ. ಆತ್ಮಸಾಕ್ಷಿಗೆ ಸರಿಯಾಗಿ ಕೆಲಸವನ್ನು ಮಾಡಬೇಕು. ನಿಮ್ಮ ಮನಸ್ಸು ಒಪ್ಪಬೇಕು, ನಾನು ಮಾಡ್ತಾ ಇರುವಂಥದ್ದು ಸರಿಯೇ ತಪ್ಪೆ ಅಂತ. ನಿಮ್ಮಷ್ಟಕ್ಕೆ ನಿಮಗೆ ಅದು ಸರಿ ಅಂತ ಅನಿಸಿದರೂ ಕೂಡ ಲೋಕ ವ್ಯವಹಾರವನ್ನು ಸರಿಯಾದಂತಹ ಗಮನದಲ್ಲಿ ಇಟ್ಟುಕೊಂಡು ಚಿಂತನೆಯನ್ನು ಮಾಡಬೇಕಾಗತ್ತೆ. ನಿಮ್ಮ ಜವಾಬ್ದಾರಿಯ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಜವಾಬ್ದಾರಿಯಲ್ಲಿ ವ್ಯತ್ಯಾಸವನ್ನು ಮಾಡಿಕೊಂಡ್ರಿ ಅದು ತಪ್ಪಾಗತ್ತೆ ಅಂತ ಅರ್ಥ. ದೇವಿ ಪ್ರಾರ್ಥನೆಯನ್ನು ಮಾಡಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ಆ ಶ್ಲೋಕವನ್ನು 8 ಬಾರಿ ಪಠನೆ ಮಾಡಿ. ಆ ಜಗನ್ಮಾತೆ ನಿಮಗಿರತಕ್ಕಂತಹ ಎಲ್ಲ ಕಷ್ಟ ನಷ್ಟಗಳನ್ನು ದೂರ ಮಾಡಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಶೀತ ಸಂಬಂಧವಾದಂತಹ ಸಮಸ್ಯೆ ಕಾಡಬಹುದು. ಸ್ವಲ್ಪ ಬೇರೆ ಬೇರೆ ಕೆಲಸಗಳಿಗೆ ಅಡ್ಡಿಯೋ ಅಥವಾ ಏನೋ ಒಂದು ರೀತಿಯ ಆಲಸ್ಯವೋ ಜಾಡ್ಯವೋ ನಿಮಗೆ ಅಡ್ಡಿ ಆಗಬಹುದು ಅನ್ನುವಂಥದ್ದರ್ಥ. ಸಹೋದರರ ಜೊತೆಯಲ್ಲಿ ಘರ್ಷಣೆ ಅಥವಾ ಜಗಳ ಆಗೋದಕ್ಕೆ ಅವಕಾಶಗಳಾಗುತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿಯರ ಮಧ್ಯದಲ್ಲಿ ಗಲಾಟೆಗಳು ನಡೀಬಹುದು ಅಥವಾ ಮಾತಿನ ಚಕಮಕಿ ಆಗಬಹುದು ಅನ್ನುವಂಥದ್ದು. ಚಲನಚಿತ್ರ ಮತ್ತು ಮಾಧ್ಯಮದವರಿಗೆ ಅನುಕೂಲಕರವಾದಂತಹ ದಿವಸ. ಮಾನಸಿಕವಾದಂತಹ ನಿಯಂತ್ರಣ ತುಂಬ ಮುಖ್ಯವಾಗುತ್ತೆ. ಯಾವಾಗ ನಿಮ್ಮ ಮನಸ್ಸಿನ ಮೇಲೆ ನೀವು ಹಿಡಿತವನ್ನು ಸಾಧಿಸೋದಿಲ್ವೋ ಆಗ ತೊಂದರೆಗೆ ಅದು ಕಾರಣವಾಗುತ್ತೆ. ಕುಟುಂಬದ ಕಿರಿಕಿರಿಗಳನ್ನು ಸ್ವಲ್ಪ ಮಟ್ಟಿಗಾದರೂ ಕೂಡ ದೂರ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಪ್ರತಿಯೊಂದು ಕುಟುಂಬದಲ್ಲೂ ಇದ್ದಿದ್ದೇ ಅಂತ ಹೇಳಿ ತಾತ್ಸಾರ ಮಾಡಿದರೆ ಅನುಭವಿಸುವಂಥವ್ರು ನೀವು. ಹಾಗಾಗಿ ಉದ್ದೇಶಪೂರ್ವಕವಾಗಿ ಇರತಕ್ಕಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ. ಕೈ ಹಾಕದಂತಹ ಕೆಲಸದಲ್ಲಿ ವಿಶೇಷವಾದಂತಹ ಯಶಸ್ಸಿರುತ್ತೆ.
ಅಂತಹ ಯಶಸ್ಸಿನಿಂದ ಆಗುವ ಲಾಭ ನಿಮಗೆ ನಿಮ್ಮ ಪರಿವಾರಕ್ಕೆ ಸಿಕ್ಕಲಿ, ಅದರಿಂದ ಸಮಾಜಕ್ಕೆ ಒಳ್ಳೆಯ ಕೆಲಸಗಳು ಆಗಲಿ ಅನ್ನುವಂಥದ್ದು ಚಂದ್ರಗ್ರಹನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.